ನಮಸ್ಕಾರ, SLV ಎಲೆಕ್ಟ್ರಾನಿಕ್ಸ್ಗೆ. ಇವತ್ತು ನನ್ನ ಹತ್ರ ಒಂದು ಇಂಟೆಕ್ಸ್ 32 ಇಂಚಸ್ ಟಿ ವಿ ಬಂದೈತೆ. ಇದು ಇಂಟೆಕ್ಸ್ 32 ಇಂಚಸ್ಸು. ಇದು ಏನು ಪ್ರಾಬ್ಲಮ್ ಅಂತಂದರೆ ಸ್ಟ್ಯಾಂಡ್ ಬೈ ರಿಲೀಸ್ ಆಗ್ತಾಯಿಲ್ಲ ಅಂತ ಬಂದಿತ್ತು. ಇದು ಒಂದು 15 ದಿನ ಹಿಂದೆಗಡೆ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಎಪ್ರಾಮ್ ಹಾಕಿದ್ದೆ, ಮೆಮೊರಿ IC ಅಂತಾರೆ. ಎಪ್ರಾಮ್ ನೋಡಿ, ಈ ಬೋರ್ಡ್ ಹಾಕಿದ್ದೆ, ಈ ಮಾಡೆಲ್ ಬೋರ್ಡ್ ಹಾಕಿದ್ದೆ ನಾನು. ನೋಡಿ, ಇದಿತ್ತು ಇದರಲ್ಲಿ ಹಳೆ ಬೋರ್ಡು. ಇದು ಕಾಣಿಸ್ತಿದೆಯಲ್ಲ, ಇದು ಎಪ್ರಾಮು. ಇದನ್ನು ಹಾಕಿದ್ದೆ ನಾನು. ಸ್ಟ್ಯಾಂಡ್ ಬೈ ರಿಲೀಸ್ ಆಗಿತ್ತು, ಬಟ್ ತಿರ್ಗಾ ಅದೇ ಕಂಪ್ಲೇಂಟ್ ಬಂದಿದೆ. ನಾನು ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಒಪ್ಪಿಸಿ ಹೊಸ ಬೋರ್ಡ್ ಹಾಕ್ಕೊಡ್ತೀನಿ ಅಂತೇಳಿ ಹಾಕಿದ್ದೀನಿ. ನೋಡಿ, ಇವಾಗ ಈ ಮಾಡೆಲ್ ಬೋರ್ಡ್ ಹಾಕಿದ್ದೀನಿ. ಮಾರ್ಕೆಟಲ್ಲಿ ಸಿಗುತ್ತೆ ಇದು. ನೋಡಿ, ಇದಿದೆ ಬಾಕ್ಸ್ ನೋಡಿ, ಇದು ಈ ಬಾಕ್ಸು. ಇದನ್ನು ಆನ್ ಮಾಡೋಣ. ಈಗ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ, ಬೋರ್ಡ್ ಹಾಕಿದ್ದೀನಿ, ಎಲ್ಲ ಕಲೆಕ್ಷನ್ ಹಾಕಿದ್ದೀನಿ ಕಸ್ಟಮರ್ ಹತ್ರ. ಅದು ಲಾಸ್ಟ್ ಟೈಮ್ ನಾನು ಈ ಬೋರ್ಡ್ ಹಾಕಿದ್ದೆ. ಈ ಬೋರ್ಡಲ್ಲಿ ಎಪ್ರಾಮು ತಿರ್ಗಾ ಫೇಲ್ಯೂರ್ ಆಗಿದೆ. ಸೊ ಇದು ಮಾಡಲೆಲ್ಲ ಹಿಂಗೆ ಆಗುತ್ತೆ, ಎಲ್ಲ ಮಾಡಲಲ್ಲೂ ಇದೇ ಥರ ಆಗುತ್ತೆ. 4-5 ಟಿ ವಿ ಇದೇ ಥರ ಆಗಿತ್ತು. ಅದಕ್ಕೆಲ್ಲ ನಾನು ಬೋರ್ಡ್ ಚೇಂಜ್ ಮಾಡಿಕೊಟ್ಟಿದ್ದೆ, ಹೊಸ ಬೋರ್ಡು. ಅದೆಲ್ಲ ಪಕ್ಕಾ ಓಕೆ ಆಗಿದೆ. ಅದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಈ ಬೋರ್ಡ್ ಹಾಕಿದ್ದೀನಿ. ಇದಕ್ಕೆ ಸ್ಯಾಮ್ಸಂಗ್ ರಿಮೋಟ್ ಆಗುತ್ತೆ. ಇದಕ್ಕೆ ಸ್ಯಾಮ್ಸಂಗ್ ರಿಮೋಟು ಆಗುತ್ತೆ. ಇದಕ್ಕೆ ಮಾಮೂಲಿ ಲೈಟ್ ಬಂದೈತೆ. ಲೈಟು ನೋಡಿ ಬಂದೈತೆ, ರೆಡ್ ಲೈಟು. ರಿಮೋಟಲ್ಲಿ ಆನ್ ಮಾಡೋಣ. ಆನ್ ಆಯಿತು. ಸ್ಯಾಮ್ಸಂಗ್ ರಿಮೋಟು ಇದಕ್ಕೆ ಪೇರಿಂಗ್ ಮಾಡಿದ್ದೀನಿ. HDMI ಬಂದೈತೆ. ಆನ್ ಮಾಡೋಣ. ಓಕೆ ಆಗೈತೆ. ವಾಯ್ಸ್ ಬಂದ್ಬಿಟ್ಟು ಇನ್ನು ಆಡಿಯೋ ಇದು ಸ್ಪೀಕರ್ ಹಾಕಿಲ್ಲ, ಸ್ಪೀಕರ್ ಬಿಟ್ಟಿದ್ದೀನಿ. ಓಕೆ ಆಗೈತೆ ಇದು. ಓಕೆ, ಈ ಬೋರ್ಡ್ ಬಂದು ಸೇಮ್ ಕೂರುತ್ತೆ ನೋಡಿ, ಅದಕ್ಕೂ ಇದಕ್ಕೂ ಸೇಮ್ ಐತೆ. ಸೇಮು ಎಲ್ಲ ಇದು ಏನಿದೆ, ಇದು ಸಾಕೆಟ್ಗಳು ಸೇಮ್ ಕೂರುತ್ತೆ, ಸೇಮ್ ಟು ಸೇಮ್ ಬೋರ್ಡು. ಬಟ್ ಇದಕ್ಕೆ ರೆವ್ಯುಲೇಷನ್ ಒಂದು ಚೇಂಜ್ ಮಾಡ್ಕೊಬೇಕಾಗುತ್ತೆ. ರೆವ್ಯುಲೇಷನು ಅದರಲ್ಲಿ ಬೇರೆ ಥರ ರೆವ್ಯುಲೇಷನ್ ಬರುತ್ತೆ, ಇದಕ್ಕೆ ಬೇರೆ ರೆವ್ಯುಲೇಷನ್ ಬರುತ್ತೆ. ರೆವ್ಯುಲೇಷನು ಮತ್ತು ಕೀಪ್ಯಾಡೆಲ್ಲ ಅದೇ ಆಗುತ್ತೆ. ಕೀಪ್ಯಾಡ್ದೇನು ಅವಶ್ಯಕತೆ ಇಲ್ಲ. ಮತ್ತು ಬ್ಯಾಕ್ಲೈಟ್ಸ್ ಇದು ಅಷ್ಟೇ ಬರುತ್ತೆ. ಇದು ಸ್ಪೀಕರ್ದು ಅದೇ ಸೇಮ್ ಬರುತ್ತೆ. ಇದು ಕೀಪ್ಯಾಡ್ದೆಲ್ಲ ಅದೇ ಆಗುತ್ತೆ. ರಿಮೋಟ್ ಒಂದು ಚೇಂಜಸ್ ಆಗುತ್ತೆ. ಮತ್ತು ಇದಕ್ಕೊಂದು ಚಿಕ್ಕದು ಟೀಕಾನ್ ಬೋರ್ಡ್ ಬೇರೆ ಬರುತ್ತೆ ಈ ಮಾಡಲಿಗೆ. ಇದು ಇಂಟೆಕ್ಸ್ ಮಾಡಲ್. ಕೆಲವಕ್ಕೆ ಡೈರೆಕ್ಟ್ ಬೋರ್ಡಲ್ಲೇ ಎಕ್ಸ್ಬೋರ್ಡಲ್ಲೇ ಬಂದು ನಿಮಗೆ ಟೀಕಾನ್ ಬೋರ್ಡ್ ಬರುತ್ತೆ. ಇದಕ್ಕೆ ಡೈರೆಕ್ಟ್ ಒಂದು ಚಿಕ್ಕದು ಟೀಕಾನ್ ಬೋರ್ಡ್ ಬಂದಿದೆ, 12 ವೋಲ್ಟ್ಸ್ ಟೀಕಾನ್ ಬೋರ್ಡು. ಇನ್ನು ಯಾವುದನ್ನ ನಿಮಗೆ ಡೌಟು ಯಾವ ಥರದ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.